ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗಿದ್ರೆಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಫ್ರೆಂಡ್ಸ್ ಏನಂದ್ರೆ ನಾವೀಗಾಗಲೇ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನೋಡಿರೋದು ಸ್ವಲ್ಪನೇ ಸ್ವಲ್ಪ, ನಮ್ಮ ಕಣ್ಣಿಗೆ ಕಾಣ್ದಿರೋ ಅಂಥದ್ದೇ ತುಂಬಾ ಇದೆ ಅಂತ ಹೇಳ್ಬೋದು. ಓಕೆನಾ? ಏನಂದ್ರೆ ಪರಿಸರದಲ್ಲಿ ತುಂಬಾ ವಿಷಯಗಳು ನಮಗ್ ಗೊತ್ತಿಲ್ಲದೆ ಇರೋಂಥವು ಇದಾವೆ. ಅಂಥದ್ರಲ್ಲಿ ಈ ಪ್ರಾಣಿ ಜಗತ್ತಂತೂ ಎಷ್ಟೋ ಪ್ರಾಣಿಗಳನ್ನ ನಾವಂತೂ ನೋಡೇ ಇಲ್ಲ. ಪ್ರಾಣಿ ಜಗತ್ತು, ಕೀಟ ಜಗತ್ತಂತೂ ಎಷ್ಟನ್ನ ನಾವು ನೋಡಿಲ್ಲ. ಹಾಗೆ ನಾವು ಇಲ್ಲಿವರೆಗೆ ನೋಡ್ದಿರೋಂಥದ್ದು, ನಾನಂತೂ ನೋಡೇ ಇರ್ಲಿಲ್ಲ, ಇವತ್ತೇ ಫಸ್ಟ್ ನೋಡ್ತಿರೋದು ಅಂಥದ್ದೊಂದು ಜೀವಿ ನಾನು ನಿಮಗೆ ತೋರ್ಸೋಣ ಅಂತ ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೀನಿ. ಅಂಡ್ ಫ್ರೆಂಡ್ಸ್, ಇದೇನಂದ್ರೆ ಒಂದು ಹಾವಿನ ತರ ಇದೆ, ಬಟ್ ಹಾವು ಅಲ್ಲ ಅನ್ಸುತ್ತೆ. ಓಕೆ, ಅದೇನೇ ಇರ್ಲಿ, ನೋಡಿ, ನೀವು ನೋಡಿ, ಹಾಗಾಗಿ ನಿಮ್ಗೆ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಹಾವು ಹೋಗ್ತಾ ಇದೆ. ಅಂಡ್ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಈ ಗಿಡದ ಮಧ್ಯೆ ಎಲ್ಲ ಇದೆ. ಅಂಡ್ ಇಲ್ಲಿ ನಾನು ಕೆಲವರಿಗೆಲ್ಲ ಇದನ್ನ ಕೇಳಿದೆ, ಇದು ಎಂತ ಹಾವು ಇರ್ಬೋದು ಅಂತ. ನನಗೂ ಇದಷ್ಟು ಗೊತ್ತಾಗಿಲ್ಲ. ಹಾಗಾಗಿ ಕೆಲವ್ರು ಏನ್ ಹೇಳಿದ್ರು ಅಂದ್ರೆ ಇದು ಎರಡ್ ಮಂಡೆ ಹಾವು ಅಂತ ಬರುತ್ತೆ, ಅದು ಅಂತ ಹೇಳಿದ್ರು. ಕೆಲವರು ಇದು ಮಣ್ಮುಕ್ಕ ಹಾವು ಅಂದ್ರು. ಇನ್ನು ಕೆಲವ್ರು ಏನ್ ಹೇಳಿದ್ರು ಅಂದ್ರೆ ಇದು ಕೊಳಕ್ಮಂಡ್ಲ ಅಂತ ಒಂದು ಹಾವು ಬರುತ್ತೆ, ಅದು ಅಂದ್ರು. ಬಟ್ ನನ್ನ ಪ್ರಕಾರ ಇದು ಕೊಳಕ್ಮಂಡ್ಲ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಕೊಳಕ್ಮಂಡ್ಲದ್ದು ಪ್ಯಾಟ್ರನ್ನು ಬೇರೆ ತರ ಇರುತ್ತೆ, ಆಯ್ತಾ, ಹಾವಿಂದು. ಇನ್ನೊಂದು ಹೇಳೋದಂತಾದ್ರೆ ಮಣ್ಮುಕ್ಕ ಹಾವು ಕೂಡ ಬೇರೆ ತರ ಇರುತ್ತೆ. ಎರಡ್ ಮಂಡೆ ಹಾವು ಇದೇನೋ ಹೌದಾ ಅಲ್ಲ ಅಂತ ನನ್ಗಷ್ಟು ಗೊತ್ತಿಲ್ಲ. ಅಂಡ್ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತುಂಟಾ ನೋಡಿ. ಇದು ಹೆಂಗಿದೆ ಅಂದ್ರೆ ಒಂದು ಎರೆಹುಳ ಅದಕ್ಕೆ ಬೇಕಾಗಿದ್ಕಿಂತ ಹೆಚ್ಚಿಗೆ ತಿಂದು ದಪ್ಪ ಆದಂಗಿದೆ, ನೋಡ್ಬೋದು. ಓಕೆ ಗೈಸ್, ಇದು ನಾ ಇಲ್ಲೇ ನೋಡ್ನಲ್ಲ, ಹಾಗಾಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಹೇಳಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಚ್ ಮಾಡ್ತಿದ್ದಂಗೆ ಇದ್ರ ಬಗ್ಗೆ ಅಂದ್ರೆ ಇದ್ರ ಹೆಸರುಗಳು ತುಂಬಾ ರೀತಿ ಬಂತು. ಇದರ ಹೆಸರುಗಳು ನೋಡೋದಾದ್ರೆ ಈಜಿಪ್ಟಿಯನ್ ಹೈಪೋಥಾನಿಸ್, ಸ್ಕೂಲ್ಕೋ ಮಾರ್ಫಿಡೋ, ಜಾಪ್ತಾನಿಸ್, ಆಮೇಲೆ ಇನ್ನೂ ಮುಂತಾದ ಹೆಸರುಗಳಲ್ಲಿ ಏನೇನೋ ಇನ್ನೂ ತುಂಬಾ ಹೆಸರುಗಳಲ್ಲಿ ತೋರಿಸ್ತು. ಅಷ್ಟೇ ಅಲ್ದೈತಿ ಅರ್ತ್ ವಾರ್ಮ್ ಅಂತ ಕೂಡ ತೋರಿಸ್ತು. ಅರ್ತ್ ವಾರ್ಮ್ ಅಂದ್ರೆ ಎರೆಹುಳ ಅಂತಾನು ಹೇಳ್ಬೋದು. ಇದ್ರ ಕನ್ನಡ ಹೆಸರು ನನಗೆ ಗೊತ್ತಾಗಿಲ್ಲ, ಆಯ್ತಾ. ಇದು ನೋಡೋದಾದ್ರೆ ಅರ್ತ್ ವಾರ್ಮ್ ತರನೇ ಇದೆ, ಬಟ್ ಇದು ತುಂಬ ನೈಸ್ ಆಗಿದೆ. ಆ್ಯಂಡ್ ಒಂಥರ ಈ ಏನದು ಬಸವನ ಹುಳ ಅಥವಾ ಗೊಣ್ಣೆ ಹುಳ ಅಂತ ಹೇಳ್ತಾರಲ್ಲ, ಅದ್ರ ಥರ ಅನಿಸುತ್ತೆ ಮುಟ್ಟಕ್ಕೆ. ಬಟ್ ಇಲ್ಲಿ ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಆ್ಯಂಡ್ ಇದು ಟೈಪ್ಲೋನೆಕಿಡ್ ಕುಟುಂಬದ ಸಿಸಿಲಿಯಸ್ ಜಾತಿಗೆ ಸೇರಿದಾಗಿದೆ. ಆ್ಯಂಡ್ ಇದು ಈಶಾನ್ಯ ಅರ್ಜೆಂಟೀನಾ ಆಮೇಲೆ ಬ್ರೆಜಿಲ್ಗಳಲ್ಲಿ ತುಂಬ ಕಂಡುಬರುತ್ತೆ, ಆಯಿತಾ. ಆಮೇಲೆ ಇದು ಹೆಂಗಂದರೆ ಉಭಯಚರ ಜೀವಿಯಾಗಿರೋದ್ರಿಂದ ಇದು ನೀರಲ್ಲೂ ವಾಸ ಮಾಡುತ್ತೆ ಆ್ಯಂಡ್ ಭೂಮಿ ಮೇಲೂ ವಾಸ ಮಾಡುವಂಥ ಜೀವಿಯಾಗಿದೆ. ಆ್ಯಂಡ್ ಇದು ಕೀಟಗಳ ವರ್ಗಕ್ಕೂ ಬರಲ್ಲ, ಪ್ರಾಣಿ ವರ್ಗಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ. ಅಂದರೆ ಪ್ರಾಣಿ ಸಾಮ್ರಾಜ್ಯಕ್ಕೆ ಸೇರುತ್ತೆ ಅಂತ ಇದರ ಬಗ್ಗೆ ಹೇಳ್ತಾರೆ. ಇದರ ಒಂದು ಹೆಸರು ಸ್ಕೋಲೋಮಾರ್ಫಿಡ್ ಅನ್ನೋದು ಗ್ರೀಕ್ನಿಂದ ಬಂದಿದೆ ಅಂತೆ. ಆ್ಯಂಡ್ ಇದು ಉಷ್ಣವಲಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಮತ್ತು ಆಫ್ರಿಕಾದಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ. ಅಂದರೆ ಪೂರ್ವ ಆಫ್ರಿಕಾ ಇಂಥ ಜಾಗಗಳಲ್ಲಿ ಕಾಣಿಸ್ಕೊಳುತ್ತಂತೆ. ಬಟ್ ಇದು ಏನಂದರೆ ಕರೆಕ್ಟಾಗಿ ಗೊತ್ತಿಲ್ಲ, ಇದು ಹಾವು ಹೌದಾ ಅಲ್ಲ ಅನ್ನೋದೇ ಇನ್ನೂ ಕರೆಕ್ಟಾಗಿ ಕನ್ಫರ್ಮ್ ಆಗಿಲ್ಲ. ಇದು ಏನಂದರೆ ಹಾವಿನಂತೆ ಕಾಣುವ ಒಂದು ಹುಳ ಅಂತ ಕೂಡ ಹೇಳಲಾಗುತ್ತೆ ಇದ್ರ ಬಗ್ಗೆ. ಓಕೆನಾ? ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಇದು ಹೆಚ್ಚು ಕಮ್ಮಿ 220 ಮಿಲಿಮೀಟರಿಂದ 400-500 ಮಿಲಿಮೀಟರ್ವರೆಗೂ ಬೆಳೆಯುವಂತಹ ಸಾಧ್ಯತೆ ತುಂಬ ಇದೆ ಅಂತೆ. ಓಕೆನಾ? ಆ್ಯಂಡ್ ಇವು ಹೆಚ್ಚಾಗಿ ಕಣ್ಣಿಗೆ ಕಾಣಕ್ಕೆ ಸಿಗಲ್ಲ. ಕಣ್ಣಿಗೆ ಕಾಣಕ್ಕೆ ಸಿಕ್ಕಿದ್ರೆ ಅಪರೂಪ, ಆಯಿತಾ. ಮಲೆನಾಡಿನ ಭಾಗಗಳಲ್ಲೂ ಸಿಗೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಎಷ್ಟು ವೀಡಿಯೋದಲ್ಲಿ ಹೇಳ್ತಿದ್ದೀನೋ ಅದಕ್ಕಿಂತ ಹೆಚ್ಚು ಕಮ್ಮಿ ನಿಮ್ಮ ಅಜ್ಜ ಅಜ್ಜಿಯವ್ರಿಗೆ ಗೊತ್ತಿರುತ್ತೆ, ಆಯಿತಾ. ಈ ಥರದ್ದು ಜೀವಿಗಳನ್ನ ಅವ್ರು ಮುಂಚೆನೇ ನೋಡಿರ್ತಾರೆ. ಬಟ್ ಇದು ಸೈನ್ಸಿಗೆ ಸಿಕ್ಕಿರೋದು ಇತ್ತೀಚೆಗೋ ಏನೋ ಗೊತ್ತಿಲ್ಲ. ಬಟ್ ಈ ಥರ ಜೀವಿಗಳು ಮುಂಚೆನೇ ಕಣ್ಣಿಗೆ ಕಂಡಿರ್ತವೆ, ಬಟ್ ಅದ್ರ ಬಗ್ಗೆ ಅಷ್ಟು ನಾವು ಅಬ್ಸರ್ವ್ ಮಾಡಿರಲ್ಲ. ಬಟ್ ಇದು ನಮ್ಗೆ ಕಂಡಿರೋದ್ರಿಂದ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಬಟ್ ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಓಕೆ ಗೈಸ್, ಇದು ಈಗ ರಸ್ತೆ ಪಕ್ಕದಲ್ಲಿ ಇದ್ದಂಥ ಒಂದು ಚರಂಡಿಲಿ ನಮ್ಮ ಕಣ್ಣಿಗೆ ಕಾಣಕ್ಕೆ ಸಿಕ್ತು. ಆ್ಯಂಡ್ ಇದು ರಸ್ತೆ ಕಡೆಗೆ ಹೋಗ್ತಿತ್ತು. ಆ್ಯಂಡ್ ರಸ್ತೆಯಲ್ಲಿ ಗಾಡಿಗಳು ಹೋಗ್ತಿದ್ವು. ಆ್ಯಂಡ್ ಇದು ಹೀಗೆ ರಸ್ತೆ ಮೇಲೆ ಹೋದರೆ, ಇದು ಸ್ವಲ್ಪ ಸ್ಲೋ ಆಗಿ ಚಲಿಸೋದ್ರಿಂದ ರಸ್ತೆ ಮೇಲೆ ಹೋದರೆ ಗಾಡಿಗಳು ಕೆಳಗೆ ಬಂದು ಸಾಯೋ ಚಾನ್ಸಸ್ ಇದೆ ಅಂತ ಹೇಳಿ ಇದನ್ನ ಒಂದು ಬುಟ್ಟಿಗೆ ತುಂಬಿದ್ದೀವಿ. ಆ್ಯಂಡ್ ಇದನ್ನ ತಗೊಂಡೋಗಿ ಒಂದು ಸೇಫ್ ಆದ ಜಾಗಕ್ಕೆ ನಾನೇ ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ ಗೈಸ್? ಹಾಗಾದರೆ ಒಂದು ಜಾಗಕ್ಕೆ ಇದನ್ನ ತಲುಪಿಸೋಣಂತೆ, ಬನ್ನಿ. ಹಾವನ್ನು ಸುರಕ್ಷಿತ ಸ್ಥಳಕ್ಕೆ ವರ್ಗಾಯಿಸಲಾಯಿತು, ಆದರೆ ಹಾವಿಗೆ ದಾಟಕ್ಕಾಗ್ತಿಲ್ಲ. ಇನ್ನು ದಾಟಿದ ಮೇಲೆ ಬುಟ್ಟಿ ತೆಗೆದುಕೊಂಡು ಹೋಗಲಾಗುವುದು. ಕಷ್ಟಪಡ್ತಿದೆ, ಹೋಗಪ್ಪ, ಹೋಗಲು. ದಾಟ್ತ ನೋಡ್ಕೊಂಡ್ರಿ ಈಗ ಕ್ಲೀನಾಗಿ ಹೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಜೀವಿನ ಕ್ಲೀನಾಗಿ ತೋರಿಸಿದ್ದೀನಿ. ಆಮೇಲೆ ನನಗೆ ಗೊತ್ತಿರೋಷ್ಟು, ನನಗೆ ಸಿಕ್ಕಿರೋ ಮಾಹಿತಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್
ಜೀವಿ ಬಗ್ಗೆ ನನಗೆ ಎಷ್ಟು ಗೊತ್ತಾಯ್ತೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕಿಂತ ಹೆಚ್ಚಿಂದ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ಈ ವಿಡಿಯೋನ ಲೈಕ್ ಮಾಡಿ. ಆಮೇಲೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಅಂತ ಒತ್ತಿ. ಅದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಕೇಳಿ ನೋಡಿ ಅವ್ರಿಗೇನಾದರೂ ಗೊತ್ತಾ ಈ ಜೀವಿ ಬಗ್ಗೆ ಅಂತ. ಹಾಗಾದರೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್.